ಹವಣ ಅನ್ನೋ ಶಬ್ದದ ಅರ್ಥವನ್ನ ಈಗ ನೋಡೋಣ. ದಕ್ಷಿಣ ಕರ್ನಾಟಕದಲ್ಲಿ ಇದು ಬಳಕೆಯಲ್ಲಿಲ್ಲ, ಉತ್ತರ ಕರ್ನಾಟಕದಲ್ಲಿ ಬಳಕೆಯಲ್ಲಿದೆ. ಎಲ್ಲಾ ಕಡೆ ಬಳಕೆಯಲ್ಲಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮತ್ತು ಬಳಸುವವರೆಲ್ಲರಿಗೂ ಅದರದ ಅರ್ಥ ಗಮನದಲ್ಲಿದೆ ಅಂತ ಹೇಳೋದು ಕಷ್ಟ. ನಮಗೀಗ ಇದು ಬೇಕಾಗಿದ್ದು ಯಾಕೆ? ವಿಜಯದಾಸರ ಕವಚ ಇದೆಯಲ್ಲ, ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ಅಂತ. ಅಲ್ಲಿ ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ಎಮ್ಮವರ ಮತವಿದು ಅಂತ ಒಂದು ಸಾಲು ಇದೆ. ಇದು 5ನೇ ಸಾಲು ಆ ಪದ್ಯದಲ್ಲಿ, ಆ ಕವಚದಲ್ಲಿ. ಹವಣವಾಗದೋ ಹೀಗಿರೋದು ಪಾಠ. ಈಗ ನಾವು ಒಂದು ಪುಸ್ತಕ ನನ್ನ ಎದುರಿಗಿದೆ, ಅದನ್ನು ನೋಡ್ತಾ ಇದ್ದೀನಿ. ಹವಣ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ನೋಡಬೇಕು. ಮತ್ತು ಹವಣವಾಗದೋ ಒಟ್ಟಾರೆ ಈ ವಾಕ್ಯಕ್ಕೆ ಏನು ಅರ್ಥ ಆಗ್ತದೆ ಅದನ್ನು ಗಮನಿಸಬೇಕು. ನಮಗೆ ಸಾಮಾನ್ಯವಾಗಿ ತಿಳಿಯುವಂತೆ ಇವರ ನಂಬಿದ, ಈ ವಿಜಯದಾಸರನ್ನು ನಂಬಿದ ಜನರಿಗೆ ಭವವಿದೆಂಬುದು, ಈ ಸಂಸಾರ ಎಂಬುದು ಹವಣವಾಗದು ಅಂತ ಅಲ್ಲಿದೆ ಅಲ್ವಾ. ಆಗದು ಅಂದ್ರೆ ಆಗುವುದಿಲ್ಲ ಅಂತ ಅರ್ಥ. ಹಾಗಾಗಿ ಹವಣ ಅಂದ್ರೆ ಕಷ್ಟದಾಯಕ ಆಗುವುದಿಲ್ಲ ಅಂತ ಅದರ ಅರ್ಥ. ನಮ್ಮವರ ಮತವಿದು, ನಮ್ಗೆಲ್ರಿಗೂ ಹೀಗೆ ಅಭಿಪ್ರಾಯವಿದೆ ಅಂತ ಅದರ ಅರ್ಥ ಆಗ್ತದೆ. ಹವಣ ಅಂದ್ರೆ ಕಷ್ಟದಾಯಕ, ಆಗುವುದಿಲ್ಲ. ಆಗದು ಅಂದ್ರೆ ನಿಷೇಧ ಶಬ್ದ, ಅದು ಆಗುವುದಿಲ್ಲ ಅಂತ. ಆದ್ರೆ ಮೂಲತಃ ಆ ಶಬ್ದಕ್ಕೆ, ಹವಣ ಅನ್ನೋ ಶಬ್ದಕ್ಕೆ ಕಷ್ಟದಾಯಕ ಅಂತ ಅರ್ಥ ಇಲ್ಲ. ಕೆಲವು ಕೋಶಗಳನ್ನ ಹೀಗೆ ನಾನು ಪರಿಶೀಲಿಸಬೇಕಾಯಿತು ಅದರ ಅರ್ಥವನ್ನ ನೋಡ್ಲಿಕ್ಕಾಗಿ. ಮತ್ತೆ ಕೋಶವನ್ನು ಪರಿಶೀಲಿಸುವುದು ಒಂದಾಯ್ತು. ಮೂಲತಃ ಉತ್ತರ ಕರ್ನಾಟಕದಲ್ಲಿ ಹಾಗೊಂದು ಶಬ್ದವನ್ನೇ ಬಳಕೆ ಮಾಡ್ತಾರೆ. ಅದೇನು ಬಳಕೆ ಮಾಡ್ತಾರೆ? ಸ್ನಾನಕ್ಕೆ ನೀರು ಸಿದ್ಧವಾಗಿದೆಯೋ ಹೀಗೆಲ್ಲ ವಿಚಾರ ಮಾಡುವಾಗ, ನೀರು ಬಿಸಿಯಾಗಿದೆಯಾ ತಂಪಾಗಿದೆಯಾ ಹೇಗೆ ಅಂತ ಒಬ್ರು ಕೇಳಿದ್ರೆ, ಇಲ್ಲ ಹವಣಿ ಆಗಿದೆ ಅಂತ ಹೇಳ್ತಾರೆ. ನೀರು ಹವಣಿ ಆಗ್ಯದ, ಉತ್ತರ ಕರ್ನಾಟಕದ ಭಾಷೆಯಲ್ಲೇ ಹೇಳ್ತಾ ಇದ್ದೀನಿ. ನೀರು ಹೆಂಗದ ಅಂದ್ರೆ, ನೀರು ಹವಣಿ ಅದ, ಬಾಳ ಬಿಸಿನೂ ಏನಿಲ್ಲ, ಬಾಳ ತಂಪು ಇಲ್ಲ, ಹವಣಿ ಅಂತ ಹೇಳಿ ಶಬ್ದ ಪ್ರಯೋಗ ಮಾಡ್ತಾರೆ. ಇದು ಪ್ರಾಪರ್ ಮೆಷರ್ ಅಂತ ಅರ್ಥ. ಅದಕ್ಕೆ ಹವಣ ಅಂದ್ರೆ ಕಷ್ಟದಾಯಕ ಅಂತ ಅರ್ಥ ಅಲ್ಲ, ಪ್ರಾಪರ್ ಮೆಷರ್. ಇದು ಕೋಶಗಳಲ್ಲಿ ಕಂಡು ಬರ್ತದೆ. ಕಿಟ್ಟಲ್ ಕೋಶದಲ್ಲಿ ಅದಕ್ಕೆ ಏನೇನು ಅರ್ಥಗಳಿವೆ? ಹವಣ್ ಅಂತ ಒಂದು ಶಬ್ದ, ಅದಕ್ಕೆ ಈ ಹಳೆ ಕನ್ನಡದಲ್ಲಿ ಪವಣ್ ಅಂತಲೂ ಹೇಳ್ತಾರೆ. ಹವಣು, ಪ್ರಮಾಣ ಅಂತ ಒಂದು ಅರ್ಥ. ಇನ್ನೊಂದು ಹವಣಿ ಅಂತೇನು ನಾನು ಹೇಳಿದ್ನಲ್ಲ, ಅದು ಅಗ್ರಿಯೇಬಲ್, ಗುಡ್, ನಮಗೆ ಸ್ವೀಕಾರಕ್ಕೆ ಯೋಗ್ಯವಾದದ್ದು, ನಮಗೇನು ಅದರಿಂದ ತೊಂದರೆ ಇಲ್ಲ, ಅನುಕೂಲಕರವಾಗಿದೆ ಅಂತ ಒಂದು ಅರ್ಥ ಅದಕ್ಕಿದೆ. ನೀರು ಹೆಂಗದ ಅಂದ್ರೆ ಹವಣಿ ಆಗಿದೆ ಅಂತ ಹೇಳಿದಾಗ ಅದು ಅಗ್ರಿಯೇಬಲ್ ಆಗಿದೆ ಅಂತ ಅರ್ಥ. ಹವಣು, ಹವಣಿಕೆ ಅಂತ ಹೀಗೊಂದು ಅರ್ಥ ಇದೆ. ಅದಕ್ಕೆ ಕಾನ್ಸಿಡರ್ ಮಾಡು, ಡೆಲಿಬರೇಟ್ ಮಾಡು, ಆಲೋಚನೆ ಮಾಡು, ಏನೋ ಮಾಡ್ಲಿಕ್ಕೆ ಹವಣಿಸ್ತಾ ಇದ್ದಾನೆ ಅಂತ ಹೀಗೆಲ್ಲ ಹೇಳ್ತಾರೆ. ಅದು ಹಾಗೆ ಮತ್ತೊಂದು ಶಬ್ದ. ಹವಣು ಅಂತಂತ ಇನ್ನೊಂದು ಶಬ್ದ ಕಾಣಿಸ್ತದೆ. ಅದಕ್ಕೆ ಮೆಷರ್, ಪ್ರಾಪರ್ ಮೆಷರ್ ಅಂತ ಅರ್ಥ, ಮ್ಯಾನರ್ ಅಂತ ಅರ್ಥ. ಅಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಕಿಟ್ಟಲ್. ನಡಿಕೆಗೆ ಹವಣಾಗಿ ತಿದ್ದಲ್ಪಟ್ಟ ಎತ್ತುಗಳು ಅಂತ. ಎತ್ತುಗಳು ಅದನ್ನ ಹೊಲದಲ್ಲಿ ಹೂಡಬೇಕಾದ್ರೆ ಅಥವಾ ರಸ್ತೆಯಲ್ಲಿ ನಡಿಬೇಕಾದ್ರೆ ಅದಕ್ಕೊಂದು ತಯಾರಿ ಬೇಕಾಗ್ತದೆ. ಹಾಗೆ ಅದನ್ನ ತಿದ್ದಲ್ಪಟ್ಟ ಎತ್ತುಗಳು, ನಡಿಕೆ ಅಂದ್ರೆ ನಡೆಯುವುದು, ಅದಕ್ಕಾಗಿ ಹವಣಾಗಿ ಅಂದ್ರೆ ಸಿದ್ಧವಾಗಿ, ಅನುಕೂಲ ಆಗುವಂತೆ ಅಂತ ಅಲ್ಲಿ ಅರ್ಥ. ಕನ್ನಡ ಸಂಕ್ಷಿಪ್ತ ನಿಘಂಟು ಅಂತ ಮತ್ತೊಂದು ಕೋಶ. ಕಿಟ್ಟಲ್ ಕೋಶಕ್ಕಿಂತ ಇದು ಸಣ್ಣದೇ. ಅಲ್ಲಿರೋ ಅರ್ಥಗಳು ಹಂಚಿಕೆ, ಉಪಾಯ ಮಾಡು, ಆಲೋಚನೆ ಮಾಡು. ಇನ್ನೊಂದು ಸಿದ್ಧ ಮಾಡು, ಅಣಿಗೊಳಿಸು, ಹವಣಿಸು ಅಂತ ಹೇಳಿ. ಅಳತೆ ಮಾಡು ಅಂತ ಮತ್ತೊಂದು ಅರ್ಥ ಇದೆ. ಕಿಟ್ಟಲ್ ಕೋಶದಲ್ಲಿ ಹೆಚ್ಚು ಸರಿಯಾಗಿದೆ, ಅದಕ್ಕೆ ಹೇಳಬೇಕಾದ್ದೆಲ್ಲ ವಿಷಯ ಅಲ್ಲಿ ಸರಿಯಾಗಿದೆ, ಹೆಚ್ಚು ವ್ಯಾಪಕವಾಗಿದೆ. ಆದ್ರಿಂದ ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ಅಂತ ಅನ್ನುವುದಕ್ಕಿಂತ ಹವಣವಾಗುದೋ ಅಂತ ಅನ್ನಬೇಕಾಗಿತ್ತು. ಹವಣ ಅಂದ್ರೆ ಮೀಡಿಯಂ
ಅಗ್ರಿಯೇಬಲ್. ಈ ಸಂಸಾರವೆಂಬ ಸಾಗರ ಈ ವಿಜಯದಾಸರನ್ನ ನಂಬಿದ ಜನರಿಗೆ ಹವಣ ಅಗ್ರಿಯೇಬಲ್, ತುಂಬಾ ಕಷ್ಟದಾಯಕ ಅಲ್ಲದೇ ಇರುವಂಥದ್ದು, ಅನಾನುಕೂಲ ಆಗದೇ ಇರುವಂಥದ್ದು ಅಂತ ಅರ್ಥ ಅದಕ್ಕೆ. ಹಾಗೆ ಆಗುವುದೋ ಅಂದ್ರೆ ಆಗುತ್ತದೆ, ಆಗದೋ ಅಲ್ಲ. ಅದು ಸರಿಯಾದ ಪಾಠ ಆಗಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಹೀಗೆ ಹವಣವಾಗುವುದೋ ಅಗ್ರಿಯೇಬಲ್ ಆಗುತ್ತದೆ ಎಂಬವರ ಮತವಿದು ಅಂತ ತಿದ್ದುಕೋಬೇಕು ಅದನ್ನಂತ ನನ್ನದೊಂದು ಆಲೋಚನೆ. ಬೇರೆ ಬೇರೆ ಪಾಠಗಳಲ್ಲಿ ಹೇಗಿದೆ, ನಾನೀಗ ನೋಡ್ತಿರೋ ಒಂದು ಪುಸ್ತಕ ದಕ್ಷಿಣ ಕರ್ನಾಟಕದಲ್ಲಿ ಬಳಕೆಯಾಗಿದ್ದು, ಅಲ್ಲಿ ಮುದ್ರಿತ ಆಗಿದ್ದು, ಅದು ನೋಡಿ ಹೇಳ್ತಿದ್ದೇನೆ. ಬೇರೆ ನಿಮ್ಗೇನಾದರೂ ಅಂಥ ಪಾಠಗಳು ಕಂಡು ಬಂದ್ರೆ ಅಥವಾ ಬೇರೆ ಏನಾದರೂ ಶಬ್ದಗಳು ಅರ್ಥಗಳು ಕಂಡು ಬಂದ್ರು, ಪಾಠಗಳು ಕಂಡು ಬಂದ್ರು, ಅದನ್ನು ನನಗೆ ದಯವಿಟ್ಟು ನೀವು ತಿಳಿಸಬೇಕು. ನಮಸ್ಕಾರ.